ಬೈ ಚೈನ್ ಹಿಡಿದು ಜಿಗ್ಗಿದಕ್ಕೆ ಟ್ರೈನ ನಿಂತೈತಿ ನೋಡಿ ಬೈ. ಇಲ್ಲಿ ಒಂದು ಮ್ಯಾಜಿಕ್ ಕಣಾವತ್ತು ಮಂದಿನ ತೋರಿಸ್ತಾ ನೋಡ್ರಿ ಇಲ್ಲಿ. ಇಲ್ಲಿ ಒಂದು ಟೆಕ್ನಾಲಜಿ ತೋರಿಸ್ ನೋಡ್ರೆ 3, 2, 1 ಹಿಂಗೈತೆ ನೋಡ್ರಿ. ಬಾತ್ 70 ರೂಪಾಯಿ ಆದರೂ. ನಮಸ್ಕಾರ ರೀ, ನಮ್ಮ ವೆಲ್ಕಮ್ ಟು ಮೈ ನ್ಯೂ ಲಾಗ್. ಈಗ ನಾವು ಹೊಂಟ ನೋಡ್ರಿ ನಮ್ಮ ಊರಿಗೆ. ಎಲ್ಲಿ ಹೋಗ್ಕೊಂಡು ಏನು ಮಾಡ್ತಾನೆ ನೀವು ನೋಡಕ್ರೆ ಬರೀ ಮುಂದೆ ಗೊತ್ತಾಗೈತಿ. ಹಂಗೆ ನಮ್ಮ ದೋಸ್ತ ಒಬ್ಬ ಬರತ್ತ ನೋಡ್ರಿ ಇಲ್ಲಿ. ಹಂಗೆ ಮಳೆ ಒಂದು ಕೆಟ್ಟ ಚಾಲೂ ಆಯ್ತು ನೋಡ್ರಿ. ಪ್ರಕೃತಿ ಸೌಂದರ್ಯ ನೋಡ್ರಿ ಹೆಂಗೈತಿ ಪ್ರಕೃತಿ ಸೌಂದರ್ಯ ದೋಸ್ತ್ ನೋಡ್ಲೆ. ಇವ್ರು ನಮ್ಮ ಬಿಜಾಪುರವ್ರ ನೋಡ್ರಿ ಅಣ್ಣಗಳ. ಇವರು ಅಲ್ಲೇ ಮಂಡ್ಯ ಕೆಲ್ಸಕ್ಕೆ ಬಂದಿರು. ಹೀಗಾಗಿ ಅವ್ರನ್ನ ಟ್ರೈನ್ ಹತ್ತಿಸಿ ನಾನು ಈ ಕಡೆ ಬಂದು ನೋಡ್ರಿಪ್ಪ. ಮಳೆ ಒಂದು ಅನಾವತ್ತು ಚಾಲು ಆಯ್ತು ನೋಡ್ರಿ. ನಂದು ಆ ಕಡೆ ಟ್ರ್ಯಾಕ್ ಇತ್ತು. ಆ ಕಡೆ ಟ್ರ್ಯಾಕಿಗೆ ಹೋಗ್ಬೇಕಾದ್ರೆ ಮಳೆ ಹಚ್ಚಿ ಕಟ್ಯಾಕತ್ತಿತ್ತು ನೋಡ್ರಿ. ಅನಾವತ್ತು ಮಂದಿ ನೋಡ್ರಿ ಓಡಿ ಹೋಯ್ತು. ಮಳೆ ಬರೋಕೈತು. ಮಳೆ ಹೆಂಗೈತಿ ನೋಡ್ತೀರಣ್ಣ, ತೋರಿಸ್ತೇನೆ ಈಗ ನೋಡ್ರಿ ಹೆಂಗೈತಿ ಅನಾವತ್ತು ಮಂದಿ ಮಳೆ. ಇದು ಪಾಂಡಪುರ ರೈಲ್ವೆ ಸ್ಟೇಷನ್ ನೋಡ್ರಿ. ಇಲ್ಲಿಂದ ಮೈಸೂರಿಗೆ 10 ರೂಪಾಯಿ ಟಿಕೆಟ್ ಇತ್ತ. ಅದನ್ನು ತೊಗೊಂಡವನ ತಂಡಿ ಒಂದು ಹತ್ತಾತಿತ್ತು. ಅದಕ್ಕೆ ಜಾಕೆಟ್ ಒಂದು ಹಾಕೊಂಡವನ. ನಾ ಮಾತ್ರ ರೆಡಿ ಆಗಿ ನೋಡ್ರಿ. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮಳೆ ಒಂದು ಅನಾವತ್ತು ಐತ್ರಿ. ಆದ್ರೆ ನಾವು ಏನಾದ್ರು ಟ್ರೈನ್ ಬರೋದು ನೋಡ್ರಿ. ನನಗೆ ಕಾದು ಮಾತ್ರ ಸಾಕಾಗಿ ಹೋಯ್ತು ನೋಡ್ರಿ. ಟ್ರೈನ್ ಹಾದಿ ಕಾದು ಸಾಕಾತ್ರಿ. ಅವನು ತಂಡಿ ಒಂದು ಹತ್ತಾತಿತ್ತು. ಚಾ ಬೇರೆ ಬರುವತ್ತು. ಏನು ಮಾಡಲ್ರಿ, 15 ನಿಮಿಷ ಲೇಟ್ ಮಾಡಿ ನಮ್ಗೆ ಏರೋಪ್ಲೇನ್ ಬತ್ತು ನೋಡ್ರಿ. ಇದು ನಮ್ಮ ಮಿಡಲ್ ಕ್ಲಾಸ್ ಹುಡುಗರ ಇದು ಏರೋಪ್ಲೇನ್ ನೋಡ್ರಿ. ಇದು ಇತ್ತೊಳಗೆ ಹತ್ತಿ ಹೋಗಿ ಬಿಡೋದ್ರಿ ಸುಮ್ಮ ಬರ್ರನ್ನ ಅಂತೇಳಿ ಮೈಸೂರ್ಗೆ. ಟ್ರೈನ್ ಹತ್ತೋದಾಗ ಮಳೆ ಬರತ್ತಿತ್ತಲ್ರಿ. ಕಿಟಕಿ ಓಪನ್ ಮಾಡಿ ಬಿಟ್ಟಾರು. ನೀರೆಲ್ಲ ಒಳಗೆ ಇತ್ತು, ಸೀಟ್ ಮೇಲೆ ಬಿದ್ದಿತ್ತು. ಬಟ್ ಆದ್ರೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲೇ ಕೂತು. ಮಳೆ ಬಂದರೂ ಕ್ಲೋಸ್ ಮಾಡಿಲ್ಲ ನೋಡ್ರಿ. ಕಿಟಕಿ ಹಂಗೆ ಓಪನ್ ಇಟ್ಟಾರು. ಹಿಂಗಾಗಿ ಎಲ್ಲ ಟ್ರೈನ್ ಒಳಗೆಲ್ಲ ನೀರ ನೋಡ್ರಿ. ಒಂದು ಸಣ್ಣ ಸಮುದ್ರ ಹರಿದೈತಿ ಟ್ರೈನ್ದಾಗ. ಟ್ರೈನ್ದಾಗ ಕೂತು ನಾ ಹೊರಗಿನ ವ್ಯೂ ನೋಡಕತ್ತೀನಿ ರೀ. ಅನಾವತ್ತೈತಿ ನೋಡ್ರಿ ಈ ವ್ಯೂ ಮಾತ್ರ. ನೀವು ಒಂದು ಸರಿ ನೋಡ್ರಿ ಹೆಂಗೈತಿ. ಟ್ರೈನ್ದಾಗ ಕೂತು ಹೊರಗಿನ ವ್ಯೂ ನೋಡೋದಂದ್ರೆ ಮಜಾ ನೋಡ್ರಿ. ಯಾಕಂದ್ರೆ ಬ್ರಿಡ್ಜ್ ಇತ್ತು ಒಂದು ಹೊಳೆ ಮೇಲೆ. ಹಂಗೆ ಇಲ್ಲಿ ನಮ್ಮ ರೈತರು ಹೊಲಗಳು ಬರ್ತಾವೆ ನೋಡ್ರಿ. ಹೆಂಗೆ ಅನಾವತ್ತು ಹಚ್ಚ ಹಸಿರಾಗಿತ್ತು ರೀ. ಯಾಕಂದ್ರೆ ಮಳೆ ಸಿಕ್ಕಾಪಟ್ಟೆ ಆಗಿತ್ರಲ್ಲ. ಹಿಂಗಾಗಿ ಹಚ್ಚ ಹಸಿರು ಕಾಣತೈತಿ ರೀ. ಪ್ರಕೃತಿ ಸೌಂದರ್ಯ ಹೆಂಗೈತಿ ನೋಡ್ರಲ್ಲ ಒಂದು ಜರ. ಅನಾವತ್ತೈತಿ ಅಲ್ರಿ. ಮತ್ತು ಹೊರಗಿನ ವ್ಯೂ ಮಾತ್ರ ಅನಾವತ್ತಿತ್ತು ಬೈ. ಅದಕ್ಕೆ ನಾನು ವ್ಯೂ ನೋಡ್ಕೋತ ಕೂತ್ನಿ. ಹೆಂಗೈತಿ ನೋಡು ಬೈ ವ್ಯೂ ಅನಾವತ್ತೈತಿ. ಮತ್ತು ಮಳೆ ಆಗಿತ್ತಲ್ಲ ಹಿಂಗಾಗಿ ವ್ಯೂ ಅನಾವತ್ತಿತ್ತು. ಎಲ್ಲ ರೈತರು ಈಗ ಹೊಳ ಉಳತ್ತಿರು. ಅನಾವತ್ತೈತಿ ನೋಡ್ರಿ ಈ ವ್ಯೂ ಮಾತ್ರ ಬೈ. ನಾವು ಯಾವಾಗ ಟ್ರೈನ್ದಾಗ ಹೋಗೋ ನಮ್ಗೆ ದೊಡ್ಡ ಚಟ ಅಂದರೆ ಚಹಾ ಕುಡಿ. ಒಟ್ಟೆ ಏನು ಮಾಡ್ರೆ ಚಾನ ಬರುವತ್ತು ನೋಡ್ಬೈ ಟ್ರೈನ್ದಾಗ. ನನಗೂ ಚಹಾ ದಾರಿ ಕಾದು ಸಾಕಾತು. ಸ್ವಿಮ್ಮಿಂಗಾಗಿ ಕೂತೀನಿ ನೋಡಿ ಬೈ. ಯಾವಾಗ ಬರ್ತೈತೆ ಅವು ಕುಡಿಬೇಕಂತ ಹೇಳಿ ಬೈ. ಇದನ್ನು ನೋಡಪ್ಪ ಟ್ರೈನ್ದಾಗ ಇರ್ತೈತಿಲ್ಲ ಚೈನ್. ಇದು ಜಗ್ಗಿರನ ಟ್ರೈನ್ ಇರ್ತೈತಿ ನೋಡ್ರಿ. ಜಗ್ಗಿ ಬಿಟ್ರೆ ಹೆಂಗೆ ಕೆಳಗೆ ಬಂದೈತಿ. ನಾ ಏನು ಜಗ್ಗಿಲ್ಲ ಬಟ್ ಅದು ಹಂಗೆ ಕೆಳಗೈತಿ ಬೈ. ಅದು ಒಳಗೆ ಒಂದು ತಂತಿ ಐತಿ ನೋಡ. ಆ ತಂತಿ ಹೋಗಿ ಡ್ರೈವರ್ಗಳಿಗೆ ಗೊತ್ತಾಗೈತಿ ಇದನ್ನ ಹಿಡಿದು ಜಗ್ಗಿರ ಯಾವ ಬೋಗಿ ಒಳಗೆ ಜಗ್ಗ್ಯಾರ ಅಂತೇಳಿ. ಹಿಂಗಾಗಿ ಅವ್ರು ಆಟೋಮೆಟಿಕ್ಲಿ ಟ್ರೈನ್ ತರಿ ಬರ್ತಾರೆ ಏನು ಆಗೈತಿ ಅಂತೇಳಿ. ಒಂದು ಸಲ ಹಿಡಿದು ಜಗ್ಲೇನು ಬೈ ಇದನ್ನು ಬೈ. ಜಗ್ಬೇಕು ಮಾಡೀನಿ ಆದರೆ ಪೈನ್ ಕಟ್ತಾರತ್ತಿ ನಾನು ಸುಮಾರು. ಆದರೆ ಅಲ್ಲಿ ಟ್ರೈನ್ ತರಬೇತಿ ಅದಕ್ಕೆಲ್ಲ ಬೇರೆ ತರಬೇತಿ. ಮತ್ತು ಅದು ಅಜ್ಜಾರು ನೋಡ್ರಿ ಇಷ್ಟು ವಯಸ್ಸಾದರೂ ಇನ್ನೂ ಟ್ರೈನ್ದಾಗ ಹೆಂಗೆ ಅಡ್ಡಾಡತ್ತಾರ. ಮತ್ತು ಯಾವ ಚಿಂತೆ ಇಲ್ಲದು ಆರಾಮ್ ಮಕ್ಕೊಂಡಾರ ಅವ್ರು. ನಮಗೆ ಅವನ ಇದೇ ವಯಸ್ಸಾಗ ಎಲ್ಲ ಬೇಸರ ಆಗಿಬಿಟ್ಟೈತಿ ನೋಡ್ರಿ. ಒಟ್ಟು
ಅಜ್ಜಾರು ನೋಡ್ರಿ ಹೆಂಗೆ ಆರಾಮ ಒಟ್ಟು ಯಾವ ಚಿಂತಿಲ್ಲ ಏನಿಲ್ಲ ಆರಾಮ ಮಕ್ಕೊಂಡಾರ ಒಟ್ಟು ಅವ್ರು ಟ್ರೈನ್ದಾಗ. ನಮಗೇನಾರ ಒಂದು ಸ್ವಲ್ಪ ತ್ರಾಸ ಆದ್ರೆ ಟೆನ್ಷನ್ ಮಾಡ್ಕೊಳತ್ತಿತ್ತು ಅಂಥವ್ರು. ಬಟ್ ಅಜ್ಜಾರು ನೋಡ್ರಿ ವಯಸ್ಸಾದರೂ ಇಂಥ ಜನರಲ್ ಟ್ರೈನ್ ಒಳಗೆ ಅಡ್ಡಾಡತ್ತಾರಂದ್ರೆ ಗ್ರೇಟ್ ಅವ್ರು ಅಜ್ಜಾರು. ಹಂಗೆ ನಾವು ಅಜ್ಜಾರುಗಳು ನೋಡ್ಕೋತ ಟೈಮ್ ಪಾಸ್ ಮಾಡ್ಕೋತ ಮತ್ತೇನು ರೀ ಮೈಸೂರು ಬಂತ ನೋಡಿ ಹೆಂಗದ ದೊಡ್ಡ ದೊಡ್ಡ ಕಟ್ಟಡಗಳು ಅನಾಹುತದಾವ. ಮತ್ತು ನೀವು ಒಂದ್ಸಲ ಬಂದ್ರೆ ನೋಡ್ರಿ ಮತ್ತು ಈ ಕಡೆ ಎಲ್ಲ ಕಟ್ಟಡಗಳು ಅನಾವು ದೊಡ್ಡದವ. ಮೈಸೂರು ರೈಲ್ವೆ ಸ್ಟೇಷನ್ ಬತ್ರಿ ನಾನು ಹೇಳ್ಕೊಂಡು ಇದನ್ನು ನೋಡ್ರಿ ಮೈಸೂರು ರೈಲ್ವೆ ಸ್ಟೇಷನ್. ವೆಲ್ಕಮ್ ಟು ಮೈಸೂರು ರೈಲ್ವೆ ಸ್ಟೇಷನ್. ಇನ್ನೂ ನಂದು ಟ್ರೈನ್ 9:00 ಇತ್ತಿರಲ್ಲ, ಹೀಗಾಗಿ ಅಲ್ಲೇ ಟೈಮ್ ಪಾಸ್ ಮಾಡ್ಬೇಕಂತೇಳಿ ಅಡ್ಡಾಡಕತ್ತೆ ನೋಡ್ರಿ. ನಮ್ಮ ಬೆಳಗಾವಿ ಟ್ರೈನ್ 9:00 ಐತಿ, ಅದಕ್ಕೆ ಅಲ್ಲಿದ್ದೇ ನೋಡ್ದೆ ಎಲ್ಲ ಅಡ್ಡಾಡಿ ತೋರಿಸ್ತಾನೆ ಬರ್ರಿ ನಿಮ್ಗೆ ಹಿಂಗೆ ಬೈ. ಇದನ್ನು ನೋಡಪ್ಪ ಮೈಸೂರು ರೈಲ್ವೆ ಸ್ಟೇಷನ್. ಔಟ್ಸೈಡ್ ಎಲ್ಲ ಹಿಂಗೈತೆ ನೋಡ್ರಿ. ಔಟ್ಸೈಡ ಇಲ್ಲಿ ಮೈಸೂರು ಅಂತ ಸ್ಟ್ಯಾಚು ಐತಿ, ಬರೀ ಅಂತ ತೋರಿಸ್ತಾನೆ. ಅನಾಹುತ ಐತಿ ಬೈ ಇದು. ಇಲ್ಲಿ ಎಲ್ಲರೂ ಫೋಟೋ ಹೊಡ್ಕೊಳತ್ತಾರ. ಹಂಗೆ ನಾನು ಬಂದು ನಿಮಗೂ ತೋರಿಸ್ತಾನೆ. ನಾನು ಒಂದು ಕ್ಲಿಕ್ ಹತ್ತೀವಿ ಫೋಟೋ ಹೊಡ್ಕೊತಾನೆ ನೋಡ್ರಿ. ಯಾರ್ಯಾರು ಹೆಂಗೆ ಅದಾರು ಮ್ಯಾಜಿಕ್ ತೋರಿಸ್ತಾನೆ ನೋಡ್ರಿ ಹೆಂಗೆ ಅನ್ನ ಕ್ಯಾಮರಾ ಐತಂದ್ರೆ ಬೈ. ಮೈಸೂರು ರೈಲ್ವೆ ಸ್ಟೇಷನ್ ಔಟ್ಸೈಡ್ ಆನ್ ಬೋರ್ಡ್ ಐತಿ. ಭಾಳ ಡೆವಲಪ್ಮೆಂಟ್ ಮಾಡ್ಯಾರ. ಅಲ್ಲೆಲ್ಲ ಸ್ಟ್ಯಾಚ್ಯೂಗಳದಾವ. ಟೂರ್ ಪ್ಲೇಸ್ ಅಂತ ಅನ್ಬೋದು. ನಿಮಗೆ ನಾ ಹಳಿ ಟ್ರೈನ್ ತೋರಿಸ್ತಾನೆ ಬರೀ. ಹಳಿ ಭಾಳ ಅಂದ್ರೆ ಹಳಿ ಟ್ರೈನ್. ಇವಾಗ ಏನು ನೋಡತ್ತಿರಲ್ಲ, ಇದು ರೈಲ್ವೆ ಸ್ಟೇಷನ್ ಔಟ್ಸೈಡ್ ನೋಡ್ರಿ. ಇಲ್ಲಿ ರೋಡ್ ಐತೆ, ಮೇನ್ ರೋಡ್ ಇಲ್ಲಿ ಐತೆ ನೋಡ್ರಿ. ಇಲ್ಲಿ ಆಟೋಗಳು ಇರ್ತಾವೆ. ನೀವು ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು, ಇಲ್ಲ ನೀವು ಯಾವ್ದಾದ್ರು ಪ್ಲೇಸ್ಗೆ ಹೋಗ್ಬೋದು. ಮತ್ತು ಇಲ್ಲೇ ಒಂದು ಹೋಟೆಲ್ಲು ಐತಿ. ಅಂದ್ರೆ ರೈಲ್ವೆ ಸ್ಟೇಷನ್ ಬಿಟ್ಟು ಹೊರಗೆ ಬರ್ತಿರಲಿ ರೈಟ್ ಸೈಡ್ ಐತಿ. ಇಲ್ಲಿ ಅದಾವ ನೋಡ್ರಿ ಟೆಂಪಲ್. ಈಗ ನನ್ನ ಹಿಂದೆ ನೋಡತ್ತಿರಲ್ಲ, ಇದು ರೆಸ್ಟ್ ಮಾಡೋದು ಒಂದು ಮಷಿನ್ ಥರ ಐತಿ. ಅಲ್ಲಿ ರೆಸ್ಟ್ ಮಾಡ್ಬೋದು. ಟಿಕೆಟ್ ತಗೋರಿ. ಇದು ಟಿಕೆಟ್ ಕೌಂಟ್ರ್ಗಳು ನೋಡ್ರಿ. ಕೌಂಟ್ರ್ಗಳು ಭಾಳ ಅದಾವ. ಹಾಂ ರೀ. ಇನ್ನು ನೆಕ್ಸ್ಟ್ ನಿಮ್ಗೆ ಏನು ಮ್ಯಾಜಿಕ್ ತೋರಿಸ್ಬೇಕು ಅಥವಾ ಭಾಳ ವಿಚಾರ ಮಾಡೋಕೈತಿ. ಏನು ನೆಕ್ಸ್ಟ್ ವಿಡಿಯೋ ಮಾಡ್ಬೇಕು ಅನ್ನೋದು ಅವಾಗ ಒಂದು ವಿಚಾರ ಗೊತ್ತಾಗ್ತದೆ. ಒಂದು ಮ್ಯಾಜಿಕ್ ತೋರಿಸ್ತಾನೆ ನೋಡ್ರಿ ನಿಮಗೆ. ಸಿಕ್ಕ ಮ್ಯಾಜಿಕ್ ಹೆಂಗೆ 3, 2, 1 ನೋಡ್ರಿ ಸ್ಟಾರ್ಟ್ ಆಯ್ತಾ. ಹೆಂಗೈತಿ ಬೈ? ಏನೋ ಟೆಕ್ನಾಲಜಿ ಐತಿ ನೋಡು ಬೈ ಇದ್ರಾಗ. ಈಗ ನಮ್ಮದು ಟೈಮ್ ಐತಿ, ಅದಕ್ಕೊಂದು ಆಟ ಆಡ್ಬೋದು. ನೋಡ್ರಿ ಇಲ್ಲಿ ತಾತಾರ ಹೆಲ್ಪ್ ಆಕೈತಿ ನಿಮ್ಗೆ. ಮತ್ತು ಹಂಗೆ ಕೆಳಗಿದ್ದು ಸ್ಟಾರ್ಟ್ ನೋಡಿ ಹೆಂಗೆ ಸ್ಟಾರ್ಟ್ ಆಗ್ತದೆ. ಆಟ ಆಡೋದಿಲ್ಲ. ಹತ್ತದೇ ಇಳಿದು ಟಕ ಟಕ ನೋಡ್ರಿ ಹೆಂಗೈತಿ.
ನಂಗೂ ಅಡ್ಡಾಡಿ ಭಾಳ ಬೇಸರ ರೆಸ್ಟ್ ಮಾಡ್ಬೇಕು ಈಗ ಇನ್ನೂ ಟೈಮ್ ಇನ್ನೂ 9:30 ಮಟ್ಟ ರೀ 9:30 ಮಟ್ಟ ಬೇಕಲ್ಲ ಈಗ 7 ಆತ ಯಾಕಂದ್ರೆ ತಗೊಂಡ ರೈಲ್ವೆ ಸ್ಟೇಷನ್ಗೆ ಬಂದ್ರೆ ಬೇಸರ ಆಗ್ತಾವೆ ನಾವು ಕರೆಕ್ಟ್ ಟೈಮ್ ಓಡೋಡಿ ಬಂದು ಟ್ರೈನ್ ಹತ್ತಲ್ಲ ಅದು ಮಜಾನೇ ಬೇರೆ ಅವ್ನು ಏನಾರು ಒಂದು ಸಾಧನೆ ಮಾಡಿದಂಗೆ ಅನಿಸ್ಬಿಡ್ತೈತೆ ನೋಡ್ರಿ ಓಡೋಡಿ ಟ್ರೈನ್ ಹತ್ತು ಒಟ್ಟು ಕರೆಕ್ಟ್ ಟೈಮ್ ಕೂರ್ದ ಮಿಸ್ ಆಗಿರ್ಬೇಕು ಒಂದು ನಿಮಿಷ ಓಡಿ ಏನು ಹತ್ತಲ್ಲ ಅವಾಗ ಭಾರಿ ಫೀಲಿಂಗೇ ಬೇರೆ ಬಟ್ ಇದೇನು ಮೊದಲು ಬರ್ತಲ್ಲ ಅವನು ಕೆಟ್ಟ ಬೇಸರ ಟ್ರೈನ್ ಮಾತ್ರ ತಿರ್ಬೇಕು ಬರೀ ಊಟ ಮಾಡೋದು ಊಟ ಮಾಡಿ ಚಲ್ ಓದಿಬಿಡೋದು इधर पर 20 रुपीज़ का 2 समोसा 10 रुपये क्यों तक चेंज 10 रुपये क्यों नहीं ವೆಜ್ ಬಿರಿಯಾನಿ ಬಂದೈತ್ರಿ ಈಗ ಬಿರಿಯಾನಿ ಅಂದ್ರೆ ಒಂದು ಬಾತು ಬ್ಯಾಗ್ ಇಲ್ಲಿಟ್ಟು ಬ್ಯಾಗಲ್ಲಿ ಕುರ್ತಿ ಗಿಡ ಕಟ್ಟೋದು ನೋಡ್ರಿ ಲೈಟಿಂಗ್ ಕ್ಯಾಮ್ರಾ ಇಲ್ಲ ಬರೀ ಊಟ ಮಾಡಿ ಬರ್ರಿ ಎಲ್ಲರೂ ಟೇಸ್ಟ್ ಐತಿ ಚಟ್ನಿ ಜೋಡಿ ಓಕೆ ರೀ ಟೇಸ್ಟ ಆದ್ರೆ ಈ ಕೋಸಂಬರಿ ಐತ್ರಲ್ಲ ನಾವತ್ತೈತಿ ರೀ ಟೇಸ್ಟ್ ಕೋಸಂಬರಿ ಮೊಸರು ಬಜ್ಜಿ ಇದೆ ಪಲಾವ ಟೇಸ್ಟ್ ಅನಾವತ್ ರೀ ನೀವು ರೈಲ್ವೆ ಸ್ಟೇಷನ್ಗೆ ಏನಾರು ಬಂದ್ರೆ ಇಲ್ಲೇ ಮೈಸೂರು ಪ್ಲಾಟ್ಫಾರ್ಮ್ದಾಗ ಐತಿ ಚಲೋ ಕೊಡ್ತಾರೆ ನೀವು ಬರ್ರಿ ವಿಸಿಟ್ ಮಾಡಿರಿ ಊಟ ಮಾಡಿರಿ ಮೈಸೂರಿಗೆ ಬಂದಿರ ಮೈಸೂರೆಲ್ಲ ನೋಡಿರಿ ಮೈಸೂರಿಂದ ಊರಿಗೆ ಹೊಂಟ್ರಿ ಅಂದ್ರೆ ಊಟ ಮಾಡಿ ಒಂದು ಟ್ರೈನ್ ಐತಿ ಊರಿಗೆ ಹೋಗಿ ಬುಕ್ ಮಾಡೋದು ಹಾಸ್ಪಿಟ್ಲಿಗೆ ಊಟ ಮಾಡಿದಾರ ಟ್ರೈನ್ ಐತಿ ಟ್ರೈನ್ ಐತಿ ಮಕ್ಕೊಂಡು ಊರು ಹೋಗಿದ್ರಿ ಹಿಂದೆಲ್ಲ ಫುಲ್ ವಿಚಾರಿಸು ಮ್ಯಾಲೆ ಬುಕ್ ಮಾಡಿದ್ರಿ ಮ್ಯಾಲೆ ಎಲ್ಲ ಫುಲ್ ಸೀಟ ಬಟ್ ಏನು ಮಾಡಕ್ಕೆ ಬರೋಂಗಿಲ್ಲ ಅಡ್ಜಸ್ಟ್ ಮಾಡಿ ಆಯ್ತು ಬಿಡಿ ಓಕೆ ಜಾಸ್ತಿ ಗುಡ್ ನೈಟ್ ಮಾರ್ನಿಂಗ್ ರೀ ನಂಬರ್ ಎದ್ದು ಹೆಂಗೈತೆ ನೋಡ್ರಿ ನೇಚರ್ ಟ್ರೈನ್ ಮಾತ್ರ ಹೊಸದು ಬಿಟ್ಟಾಗ ಕಾಣ್ತೈತಿ ಭಾರಿ ಅಂದ್ರೆ ಭಾರಿ ಚಲೋ ಈಗ ಮೈಸೂರು ಟು ಬೆಳಗಾವಿ ಅದಕ್ಕೆ ಚೇಂಜ್ ಮಾಡೋದು ಟ್ರೈನ್ ಹೊಸದೈತಿ ಅವ್ರು ಸ್ವಚ್ಛಾಗಿ ಇಟ್ಕೋರಿ ಹಿಂಗೆಲ್ಲ ಗಲೀಜ್ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ಅದನ್ನು ನಿತ್ತಿಂದ ಎಣ್ಣೆ ಪ್ಯಾಕೆಟ್ ಎಲ್ಲ ಕೊಡ್ತಾರೆ ನಮ್ಮಂಥ ಮಿಡಲ್ ಕ್ಲಾಸ್ ನಿಮಗೆ ಅಂದ್ಕೊಂಡೆ ನಾವು ತಗೊಬಿಡ್ತಾರೆ ಯಾಕಂದ್ರೆ ಚೀಪ್ ರೇಟ್ ಅವಾಗ ನಾವೆಲ್ಲ ಅಡ್ಡಾಡ್ಬೋದು ಅದಕ್ಕೆ ಹುಷಾರಾಗಿ ನೋಡ್ಕೊರಿ ಹಾಳು ಮಾಡಕ್ಕೆ ಹೋಗ್ಬೇಡ್ರಿ ಸ್ವಚ್ಛಾಗಿ ಇಟ್ಕೊರಿ ಇದು ನಮಗೆ ಬಂದು ಮಟ್ಟಿಗೆ ನಾಡು ಬೆಳಗಾವಿ ಸಿಟಿಗೆ ಬಂದು ನೋಡ್ರಿ ಇದ ನೋಡ್ರಿ ಬೆಳಗಾವಿ ಸಿಟಿ ರಾಣಿ ಚೆನ್ನಮ್ಮ ನೋಡ್ರಿ ಗೋಕಾಕ್ ನಮ್ಮ ಗೋಕಾಕ್
ಈ ಕಡೆಯಿಂದ ಬಸ್ಸಿಗೆ ಹೋಗೋದು ನೋಡ್ರಿ ಚಲ್ಲಿದೆ ಚೆಕಿಂಗ್ ಗಾರ್ಡ್ ಬಂದಿದ್ದ ಟಿಕೆಟ್ ಬೇರೆ ಇರಲಿಲ್ಲ ಭಾರಿ ಇವತ್ತು ಬಟ್ ಹಂಗೆ ಟೆಂಗರ್ ಮಾಡಿ ಗೊತ್ತಾಗ್ತದೆ ಬಟ್ ಭಾರಿ ಡೇಂಜರ್ ಐತ್ರಿ ಈಗ ಅದರಿಂದ ಐತೆ ಹೊಡಕ್ಕೆ ಟಿಕೆಟ್ ತಗ್ಸಬೇಕಂತ ಕಂಪಲ್ಸರಿ ಏನಂತೀರಿ ಅನಾಹುತ ಮಂದಿ ಇದಕ್ಕೆ ಈಗ ನೋಡ್ರಿ ಕೊಂಡೂರು ಸ್ಟೇಷನ್ ರೀ ಇಲ್ಲಿ ಗೋಕಾಕ್ ರೋಡ್ ಬೈ ನಮ್ಮ ಗೋಕಾಕ್ ಒಳಗೆ ನಮ್ಮ ಗೋಕಾಕ್ ಫಾಲ್ಸ್ ಭಾಳ ಫೇಮಸ್ ಐತಿ ಈಗ ನಾ ಹಂಗೆ ಹೊಂಟ ನೋಡ್ರಿ ಗೋಕಾಕ್ ಫಾಲ್ಸ್ ಮೇಲೆ ರೋಡ್ ಮೇಲೆ ಅಂತೂ ಇಂತೂ ಊರಿಗೆ ಬಂದರೆ ನೆಕ್ಸ್ಟ್ ಲಾಗ್ ಒಳಗೆ ಸಿಗೋಣ ಓಕೆ ಟಾಟಾ ಬಾಯ್ ಬಾಯ್